ದುರ್ಯೋಧನ ಸಾರ್ವಭೌಮಕ್ಕೆ ನಿರುತಂ ಸಮರ್ಥರಾಜನರಗೂಡಿ ಈ ಧೃತರಾಷ್ಟ್ರ ಕುಮಾರನಿಗೆ ಅದಾರಿಯರು ಸಾಡಿಯೇ ಸಭಾಸದಸ್ಯರ ಮಂಡಲ ಮುರ ಬರ್ತೇತನಾಗಿ ಮಂಡಲ ಮುಖ ಪರಿಸ್ಥಿತನಾಗಿ ಈ ಧೃತರಾಷ್ಟ್ರ ಸಾರ್ವಭೌಮನಿಗೆ ಅದಾರಿಯರು ಸಾಗಿಯೇ ಚಲದೆ ಬಲು ಚಲದೆ ಹೊರರೆ ಚಲದೆ ಹೊಸದಿಂದ ಹೊರರ ಮೇರೆ ಚಲದೆ ಹೀರಲು ಗಣಗುಣ ನೆನೆಸಿ ಹೀರಲು ಹೊಳಗುಣನು ಹಾರು ಚರಿತ ಸೋಟ ಸಿರಿಯ ಹಾರು ಚರಿತ ಸಾರಿ ಭುಜ ಬಲ ಪರಕ್ರಮ ಸಾರಿ ಸಾರಿ ಭುಜ ಬಲ ಪರಕ್ರಮ ತೋರಿ ಮಾಡಿ ವೈರಿಯ ದಳಗಳ ಫಲವನ್ನು ಒಯ್ದು ವೈರಿಯ ದಳಗಳ ಫಲವನ್ನು ವೈರಿಯ ದಳಗಳ ಫಲವನ್ನು ಕುರಿದು ವೈರಿಯ ದಳಗಳ ಫಲವನ್ನು ಕುರಿದು ಫಲದ ಮೇಲೆ ಫಲದ ರಸದಿಂದ ಫಲದ ಮೇಲೆ ಕುರಿಪಿದ್ದ ಸಹಿತ ಸಭಾಸದಸ್ಯರೇ ಭೀಷ್ಮ ದ್ರೋಣ ಕುರಿಪಿದ್ದ ಸಹಿತ ಕರ್ಣದು ಸೋದರನದು ನೀರಳಿಹರು ಕರ್ಣದು ಸೋದರನದು ನೀರಳಿ ಹಂಬಲ ಎನಗಿರಂದು ಕದಲಿ ಬಾಳ್ವೆ ಹಂಬಲ ಎನಗಿರ ಸುಖದಲ್ಲಿ ಬಾಳು ಬೆಂಬಲ ಎನಗಿದ ಸುಖದಲ್ಲಿ ಬಾಳ್ವೆ ಹಂಬಲ ಎನಗಿರ ಸುಖದಲ್ಲಿ ಬಾಳು ಫಲರ ಮೇಲೆ ಬೆಚ್ಚಲಲ್ಲಿ ಫಲರ ರಸದಿ ಫಲರ ಮೇಲೆ ಬೆಚ್ಚಲಲ್ಲಿ ಸಭಾಸದಸ್ಯರೇ ಒಂದು ವಿಚಿತ್ರ ಮಾಡುತ್ತಾ ಅಂತ ಕೇಳಿದಿರ ರಾಜಕೋಶಾದಿಗಳೆಂದು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಪಾಂಡವರು ಮನೋಜಿಗೆ ರಾಜ್ಯವನ್ನು ಕೇಳಿದಂತೆ ಅರಣ್ಯದಲ್ಲಿ ವಾಸ ಮಾಡುತ್ತಿರೋ ಅವರ ಧೈರ್ಯ ಸ್ಥೈರ್ಯ ಎಷ್ಟನ್ನು ಬಿಟ್ಬಿಡೋದು ನೋಡಿರಾ ಜನಗಳ ಮೀರಿದ ಸೂರರ ವೈರಿ ಕುಮಾರರ ಮೀರಿದ ಸೂರರ ವೈರಿ ಕುಮಾರರ ಹೋರಾಟ ನಿಲ್ಲಿಸದೆ ವೈರಿ ಜನಗಳ ಬಲು ಕೊಂಡ
ವಿಚಾರದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ? ಯೋಚಿಸಿ ನೋಡು. ಹೌದು. ನನ್ನ ಬಳಿಯಲ್ಲಿ ಒಂದೊಂದು ಆಕ್ಸೈನಿ ಸೈನ್ಯವಿರುವುದು. ಅದರ ಹಿಡಿದಕ್ಕೆ ಸಿಕ್ಕಿದರೆ ಬಹಳ ಆಣಿನಂತ ಸಾಧ್ಯ ಖುಷಿ ಆಗುವರು. ದುರ್ಯೋಧನ, ಪಾಂಡವರ ರಾಜ್ಯ ವಿಚಾರದಲ್ಲಿ ನೀನಿಂತಹ ಕುಹಕ ಮಾತುಗಳನ್ನು ಆಡಬಹುದೇ? ಮೊದಲು ನಿಮ್ಮ ತಂದೆ ಯಾರೆಂಬುದನ್ನು ತಿಳಿದು ನೋಡು. ತಾತ, ನೀವು ಸುಮ್ಮನಿರಿ. ನಿಮಗೇಕೆ ಆ ವಿಚಾರ? ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಯಾವ ನ್ಯಾಯ? ಪರಮಕ್ಕಳಾದ ಅವರಿಗೆ ಈ ನನ್ನ ರಾಜ್ಯದಲ್ಲಿ ಹಕ್ಕು ಬಾಧ್ಯನಿರುವುದು. ಓ ಕೃಷ್ಣನಿಂದ ಬಂದಾಗ ದುರದೋಷಿಸಿದ ವೈರಿ ಪಾಂಡವರ ದುರದೋಷಿಸಿದ ವೈರಿ ಪಾಂಡವರ ಅಡಗಿಸುವೆನು ಕುರುಕುಲೇಂದ್ರ. ಅರ್ಜುನರ ಶಿರವಂ ಕರೆದೋ, ಅರ್ಜುನರ ಶಿರವಂ ಕರೆದೋ ನಿನ್ನಯ ಮನಸ್ಸಿಗೆ ಸಂತೋಷವಂ ಸಲಿಪೆನಾ. ದುರ್ಯೋಧನ, ಎದುರುವುದೇಕೆ? ಶಾಂತನಾಗು. ಅದರಲ್ಲಿ ಪಾಂಡವರ ಯುದ್ಧಕ್ಕೆ ಯಜ್ಞೋಪದಿಸಿನಾರು. ಸರೋಜನರ ಹೊರಂ ಪಿಡಿದು ಸುರಾವಳಿಯ ಗೆಲ್ವ. ಸರೋಜನರ ಹೊರಂ ಪಿಡಿದು ಸುರಾವಳಿಯ ಗೆಲ್ವ, ಸುರಾವಳಿಯ ಗೆಲ್ವ, ಸುರಾವಳಿಯ ಗೆಲ್ವ. ಇರುತ್ತಾರೆ ಯಾರುತ್ತಾರೆ ಹೇಳು? ಪರಮನಿರ್ತ ಇರುತ್ತಾರೆ ಯಾರುತ್ತಾರೆ ಹೇಳು? ಶರಣರನ್ನು ಹಿಡಿದು ನಾನು, ಶರಣರನ್ನು ಹಿಡಿದು ನಾನು ರಣಕ್ಕೆ ಬಲಿಯ ಕೊಡಿವೆನು, ರಣಕ್ಕೆ ಬಲಿಯ ಕೊಡಿವೆನು, ರಣಕ್ಕೆ ಬಲಿಯ ಕೊಡಿವೆನು. ಸರೋಜನರ ಹೊರಂ ಪಡೆದು ಚುನಾವಣೆಯ ಗೆಲ್ವ, ಚುನಾವಣೆಯ ಗೆಲ್ವ, ಚುನಾವಣೆಯ ಗೆಲ್ವ. ನಮ್ಮಂಗಾದ ಜ್ಞಾನ ಕಣ್ಣನಿಲ್ಲವೇ ಗಜ? ಕಣ್ಣನಿಲ್ಲವೇ? ಪ್ರಭುವಿಗೆ ಜಯವಾಗಲಿ. ಚಾಲನೆ ಸಮಾಚಾರವೇನು? ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವರು. ಏನು? ಕೃಷ್ಣನೇ ಬರಲಿ. ರಾಜಾದಿರಾಜನಾದಿರುವಲ್ಲಿ ಆ ದಳಕಾಯು ಗೊಲ್ಲನು ಮನೆ ಪಾಂಡವರ ಮಿತ್ರ ಮೋಸಗಾರ ಕೃಷ್ಣನು ನಾಟಿಗೆ ನನ್ನ ಮನೆಗೆ ಬಾರದೆ ತನ್ನ ಹುಟ್ಟುಗುಣ ಅನುಸಾರವಾಗಿ ದಾಸಿಬುದ್ಧನ ಮನೆಗೆ ಹೋದಂತೆ. ದುರ್ಯೋಧನ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಬರುತ್ತಿರುವರು ಶ್ರೀಕೃಷ್ಣ ಪರಮಾತ್ಮನು. ಬರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ ದುರ್ಯೋಧನ. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಯಾವ ನ್ಯಾಯ? ಪರ ಮಕ್ಕಳಾದ ಅವರಿಗೆ ಈ ನನ್ನ ರಾಜ್ಯದಲ್ಲಿ ಹಕ್ಕು ಬಹಳ ಏನಿದೆ, ಅದನ್ನು ನೀನು ಕೇಳಿ ಕೊಡಬೇಕು. ಕಾಯಿ ಮುಚ್ಚು. ಕೆಲವೋ ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯಕ್ಕೆ ಸರ್ವರೋ ಅಧೀನರು. ನೀನೇ ಆಲೋಚಿಸು. ಕೆಲವೋ ವೀರರಿಂದ ಪರಿಮಿತವಾದ ಈ ಚಕ್ರವರ್ತಿಗೆ ನಿನ್ನಂತ ಮಾತು ಅನಾವಶ್ಯಕ. ಕೆಲವೋ ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯಕ್ಕೆ ಸರ್ವರೋ ಅಧೀನರು. ನೀನೇ ಆಲೋಚಿಸು. ದುರ್ಯೋಧನ, ನಿನಗೆ ಕೇಡುಗಾಲವು ಸಮೀಪಿಸುತ್ತಿರುವುದು. ರೋಗಿಗೆ ಆಪತ್ಯವು ರುಚಿಸುವಂತೆ
ಪಥ್ಯವು ಎಂದಿಗೂ ರುಚಿಸುತ್ತಿಲ್ಲ. ಮೂರ್ಖನಾದ ನಿನಗೆ ಮರಣವು ಶೀಘ್ರದಲ್ಲೇ ಬರುವುದು. ಪಾಪಿ, ಹುಚ್ಚು ಬಾಯಿ ಹುಚ್ಚನಂತೆ ಕೊಚ್ಚಲೇಕೆ ಚೀಚೆ, ಮುಚ್ಚು ಬಾಯಿ ಹುಚ್ಚನಂತೆ ಕೊಚ್ಚಲೇಕೆ ಚೀಚಿ, ಕೊಚ್ಚಲೇಕೆ ಚೀಚಿ, ಕೊಚ್ಚಲೇಕೆ ಚೀಚಿ. ಪುಡಿಯ ಪಿಡಿದು ಶಿರವ ಕಡಿದು, ಪುಡಿಯ ಪಿಡಿದು ಶಿರವ ಕಡಿದು ಹೊರಗೆ ತಳ್ಳಿ ಬಿಡುವೆನು, ಹೊರಗೆ ತಳ್ಳಿ ಬಿಡುವೆನು, ಹೊರಗೆ ತಳ್ಳಿ ಬಿಡುವೆನು. ಮುಚ್ಚು ಬಾಯಿ ಹುಚ್ಚನಂತೆ ಕೊಚ್ಚಲೇಕೆ ಚೀಚಿ, ಕೊಚ್ಚಲೇಕೆ ಚೀಚಿ, ಕೊಚ್ಚಲೇಕೆ ಚೀಚಿ. ಎಲ್ಲೋ ಇದ್ರು ಹೆಚ್ಚಿಗೆ ಮಾತನಾಡಿದರೆ ಈ ನನ್ನ ಕಡೆಯಿಂದ ತಲೆ ಬೀಳಲು ಪುಡಿ ಪುಡಿ ಮಾಡುವೆನು. ಸಹೋದರ, ಈ ವೀರನನ್ನು ಈ ಸಭೆಯಿಂದ ಬಿಟ್ಟು ಹಾಗೆ ನಡುವನಾಗು. ಎಲ್ಲೋ ಇದ್ರು ಈ ಸಭೆಯಿಂದ ಆಚೆ ಮಾಡುವ ದ್ರೋಹಿ. ಕೆಲವೋ ದುರ್ಯೋಧನ, ನನ್ನನ್ನು ಈ ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಇಲ್ಲಿವರೆಗೂ ನಿನ್ನ ಮೇಲೆ ಇದ್ದಿದ್ದು ಪ್ರೀತಿಯು ನನಗೆ ದ್ವೇಷವಾಗಿ ಪರಿಣಮಿಸುತ್ತಿರುವುದು. ಪಾಪಿ, ಜಗದೊಡೆಯರಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿತಿರುವೆಲ್ಲ. ನಿನ್ನ ಬಾಯಲ್ಲಿ ಇಂಥ ದುರ್ವಾಕ್ಯವೂ ಬರಬಹುದೇ? ನಿನ್ನ ದುರ್ಗುಣಗಳನ್ನು ಎಂದಾದರೂ ಒಂದು ದಿನ ಸರಿಪಡಿಸಿಕೊಳ್ಳುವೆನೆಂದು ತಿಳಿದಿದ್ದೆನು. ಆದರೆ ಹಿಂದೆ ನೀನು ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಮುರಿಯುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಕ್ಕಾಗಿ ಈ ಶಿವಧನಸ್ಸು ನಿಮ್ಮ ಎಲ್ಲರ ರಕ್ಷಣೆಗೋಸ್ಕರ ಈ ಶಿವಧನಸ್ಸನ್ನು ಇಲ್ಲಿಯೇ ಮುರಿಯುವೆ ಬಿಲ್ಲನೀಗಲೇ, ಮುರಿಯುವೆ ಬಿಲ್ಲನೀಗಲೇ, ಮುರಿದು ಬಿಸಾಡುವೆನು ಪಾಪಿ. ಅದಮನೆ ನಿನ್ನ ವಂಶನಾಶವಾಗಲೇ, ಅದಮನೆ ನಿನ್ನ ವಂಶನಾಶವಾಗಲೇ, ಬೇಗನೆ ಮರಣವು ಪ್ರಾಪ್ತಿಯಾಗಲಿ ಪಾಪಿ. ಈ ಬಿಲ್ಲನ್ನು ಇಲ್ಲೇ ಮುರಿದು ಬಿಸಾಡುವೆನು. ಅನರ್ಥವಾಯಿತು, ಅನರ್ಥವಾಯಿತು. ಮುರಿನೆಯ ಹಣ ನೀಚನೆ, ಮುರಿನೆಯ ಹಣ ನೀಚನೆ, ನಿರುಪಮಾನರಾಮ, ಮುರಿನೆಯ ಹಣ ನೀಚನೆ, ಭುಜಂಗ ನಿಷ್ಟಬಲ ಕೊಟ್ಟಿ ಶರವನ್ನು, ಭುಜಂಗ ನಿಷ್ಟಬಲ ಕೊಟ್ಟಿ ಶರವನ್ನು, ಮುರಿನೆಯ ಹಣ ನೀಚನೆ, ನಿರುಪಮಾನ ಸುರಾದಿ ಸರಾವ, ಮುರಿನೆಯ ಹಣ ನೀಚನೆ. ಎಲ್ಲೋ ಇದರು ಅಧಿಕ ಪ್ರಸಂಗಿ, ಬಿಲ್ಲನ್ನು ಮುರಿದ ದ್ರೋಹಿ, ಇಲ್ಲಿಂದ ಆಚೆಗೆ ಹೊರಡೋಣ ದ್ರೋಹಿ. ವಿದುರ ವಿಚಾರ ಪರಿಪರಿಗಿಂದ ಮುರಿದೆಯೇ, ಮಾಡಿದ ಕಾರ್ಯವು ತಪ್ಪೇನಿಹುದು, ಮಾಡಿದ ಕಾರ್ಯವು ತಪ್ಪೇನಿಹುದು, ಇಲ್ಲನ್ನು ಮುರಿದಿದು ಸರಿಯೇ ನಿನಗೆ, ಇಲ್ಲನ್ನು ಮುರಿದಿದು ಸರಿಯೇ ನಿನಗೆ. ಏಕೆಂತು ವಿದುರ ವಿಚಾರ ಪರಿಪರಿಗಿಂದಲೇ ಬಿಲ್ಲನ್ನು ಮುರಿದೆಯೇ. ವಿದುರ, ನೀನು ಪರಮಜ್ಞಾನಿ. ಬಾಲಕನಾದ ದುರ್ಯೋಧನನು ದುಡುಕಿ ಮಾತನಾಡಿದ್ದಕ್ಕೆ
ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಳ್ಳಬಹುದೇ? ಆಗಲಿ ಸಹನೆಯನ್ನು ತಂದುಕೋಗಿದ್ದೀರಾ? ಮಾಡಿದೆಯಾ? ಪಡೆದ ಬೀಳಲು ಮುರಿದೆಯ ಕಲ, ಪಡೆದ ಬೀಳಲು ಮುರಿದೆಯ ಕಲ, ಚಿರವನ್ನು ತೆಗೆದು ಬೆನ್ನಿಲ್ಲಲು ಚಿರವನ್ನು ತೆಗೆದು ಬೆನ್ನಿಲ್ಲಲು ಚೀನಿ ಚಾ ಚೀನಿ ಚಾ ಮಣ್ಣಿನ ಕಡಿದಿಡುವರು ಧೂಳನಿ ಮರಿ ಮಾಡಿದೆಯ? ಇದರ ಮಿಲ್ಲನ್ನು ಮುರಿದಿಯಾದ ಹೋಗಿ ನಿನಗೆ ತಕ್ಕ ಶಿಕ್ಷೆಯನ್ನು ಮಾಡುವೆನು. ಆಚಾರ್ಯರೇ, ಹಾಗೆ ನೋಡುತ್ತೀರಿ, ದೈವ ಸಹಾಯವಿಲ್ಲದವರು ತಮ್ಮ ವಸ್ತುಗಳನ್ನು ಒಂದೊಂದಾಗೆ ಕಳೆದುಕೊಳ್ಳುವರು. ದುರ್ಯೋಧನ ಪೂಜಾರದ ವಿಧುನನ್ನು ಅಭಾಸಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನು ಧನುರ್ಧಾರಿಯಾಗಿ ನಿಂತಿದರೆ ನಿನ್ನನ್ನು 3 ಲೋಕದಲ್ಲಿ ಜಯಿಸಿದವರಾರು. ಆದರೆ ದೂತನಾಗಿ ಬರುತ್ತಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನ ಮಾಡಿಕೊಡದೆಂದು ನಿನ್ನಲ್ಲಿ ಬೇಡಿಕೊಳ್ಳುವೆನು ದುರ್ಯೋಧನ. ಇವರ ಪಾಂಡವರಿಗೆ ನೀನು ಎದುರಿದೆಯಾ? ಪರನಿಗೆ ಉಳಿದ ಶಪಥವನಾಂತು ನಿನಗೆ ಸರಿ ಸಮಾನ ಹರಿಹರೇ. ಸ್ವರಕುವರನ್ನಚಿಸಿ ಸ್ವರಕುವರನ್ನಚಿಸಿ ವರಸೋಪ ಸವಿದಯ ನಾಂತು ನಿನಗೆ ಸರಿ ಸಮಾನ ಹರಿಹರೇ. ಈ ವೀರನು ಯಾವಾಗ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವನು? ಇವನಿಂದ ಬಿಲ್ಲಿನಿಂದ ನಮಗೆ ಆಗಬೇಕಾದ ಸಹಾಯವೇನು? ಆದರೆ ಪಾಂಡವರ ಮಿತ್ರ ಮೋಸಗಾರನ ಕೀರ್ತನು ಎಲ್ಲಿಗೆ ಬಂದಾಗ ಯಾರಾದ್ರೂ ಎದ್ದು ನಮಸ್ಕಾರ ಮಾಡಿದೆ ಆದರೆ ಕೂಡಲೇ ಸಭೆಯಿಂದ ತಳ್ಳಬೇಕಾಯಿತು. ಶಾಸ್ತ್ರಿಗೆ ಮಾವ ದುರ್ಯೋಧನ, ಅದರಂತೆ ಇಲ್ಲಿರುವರೆಲ್ಲರಿಗೂ ತಿಳಿಸಿಬಿಡು. ಇಲ್ಲಿರುವರೆಲ್ಲರೂ ಕೇಳಿರಿ. ಆ ಕೃಷ್ಣನು ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದಿ ನಮಸ್ಕರಿಸಿದ್ದೆ ಆದರೆ ಕೂಡಲೇ ಸಭೆಯಿಂದ ಆಚೆಗೆ ತಳ್ಳಬೇಕಾಗುತ್ತು. ಎಚ್ಚರಿಕೆ, ಜೋಕೆ. ನಮಸ್ಕರಿಸಿ. ಸಹೋದರ ಸೈನಾಧಿಕಾರಿ ಪಟ್ಟಿಯನ್ನು ಕೊಡು. ಆ ಗೊಲ್ಲನು ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೊಳ್ಳಿ. ಕೊಡುವನಾಗು.
ಆಹಾ, ಭೀಷ್ಮ ದ್ರೋಣಾದಿಗಳೆತ್ತು ನಿಂತು ನಮಸ್ಕರಿಸಿದರು. ಮದೋನ್ಮತ್ತನಾದ ದುರ್ಯೋಧನನು ಕಣ್ಣೆತ್ತು ಸಹ ನೋಡದೆ ಹಾಗೆ ಕುಳಿತಿರುವರಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ಬಿಡುವಂತೆ ಮಾಡುವೆನು. ಛೇ ಛೇ ದುರ್ಯೋಧನ, ಆಗಲಿಂದ ನಮ್ಮೆಲ್ಲರಿಗೂ ಬುದ್ಧಿ ವಿವೇಕವನ್ನು ಹೇಳುತ್ತಿದ್ದವನು ಈಗ ನೀನು ಈ ಗೊಲ್ಲನ ಪಾದದಡೆಯಲ್ಲೇ ಬಿದ್ದಿರುವುದು ಛೇ ಛೇ, ನಿನ್ನ ಏಕತೆಗೆ ತಕ್ಕದ್ದನ್ನೇ ಮಾಡಿದೆ. ಚಕ್ರವರ್ತಿ, ದೂತನಾಗಿ ಬಂದಿರುವ ನನಗೇಕೆ ನಮಸ್ಕರಿಸಿದೆ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ, ಹಾಗಲ್ಲಿ ಮೇಲೆ ಕೇಳುವನಾಗು. ಚಕ್ರವರ್ತಿ, ಚಂದ ಕುಲದವಳು ನಾನು, ಈನ ಕುಲದವಳು ನಿನಗೆ ನಮಸ್ಕರಿಸೆಂದು ಹೆಮ್ಮೆಗೊಳ್ಳಬೇಡ. ನೀನು ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಪರೀಕ್ಷಿಸಲು ಮಾತ್ರಕ್ಕೆ ನನ್ನನ್ನು ಕೈಲಾದ ಏಡಿಂದ ಭಾವಿಸಿದ್ಯಾ? ಗೋಪಾಲಕನಾಗಿ ಗೋವುಗಳನ್ನು ಕಾದಿದ್ದಾಯಿತು, ಬಗೆ ಬಗೆಯ ವೇಷವನ್ನು ಧರಿಸಿ ಬೆಣ್ಣೆ ಮುದ್ದೆಗಳನ್ನು ಕದ್ದಿ ತಿಂದಿದ್ದಾಯಿತು. ಅಷ್ಟು ಸಾಲದೆ ನೀನು ಬರೆಯೇನೆಂದು ಭೋಗ ಸಾಮಗ್ರಿಗಳನ್ನು ಸಿದ್ಧಪಡಿಸಿದ್ದಾಗ್ಯೂ ಕೃಷ್ಣ ನಾಟಿಗೆ ನನ್ನ ಮನೆಗೆ ಬರದೆ ಹಣ್ಣು ಉಟ್ಟುಕೊಂಡು ಅನುಸಾರವಾಗಿ ಈ ಕಾಶೀಪುರಕ್ಕೆ ಹೋಗಿ ಛೇ ಛೇ, ಬಲ್ಲರಿಂದ ಪೌಷ್ಟಿಕರಾದ ನಿನಗೆ ಚಕ್ರವರ್ತಿ, ಏನು ಬೇಕಾದರೂ ಹೇಳಿಕೋ. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಸಂದೇಶವನ್ನು ತಂದಿರುವೆನು. ರಾಜ್ಯದ ವಿಚಾರವನ್ನಲ್ಲದೆ ಮತ್ ಆ ವಿಚಾರವಾಗಿರಲಿ, ನೀನು ಶ್ರೀರಾಮನಲ್ಲವೇ? ಇರಬಹುದು ದುರ್ಯೋಧನ. ಇರೋದೇನು ಇದ್ದೇ ಇದೆ. ಇರಬಹುದು. ಈ ಪೀಠದಲ್ಲಿ ಕುಳಿತು ನನ್ನ ಆಸ್ಥಾನದ ವೈಭವವನ್ನು ನೋಡುವಾಗು. ಆಗಬಹುದು ಚಕ್ರವರ್ತಿ. ಯಾರಲ್ಲಿ ನನ್ನ ರಾಜಾಸ್ಥಾನ ನರ್ತಕಿಯನ್ನು ಬಡಮಾಡಿ ಕರುನಾಡೆ ಕುರುಭುವರೇಶ್ವರ, ಕರುನಾಡೆ ಕುರುಭುವರೇಶ್ವರ, ಕರುನಾಡೆ ಕುರುಭುವರೇಶ್ವರ, ವಂಶ ಕುಲ ತಿಲಕ ಮಗುಚೇಶ್ವರ ಧೀರ, ಕರುನಾಡೆ ಕುರುಭೂಪರಾಜೇಶ್ವರ. ವಿಭು ಭಯಂಕರ ರೂಪ ಮನೋಹರ, ವಿಭು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ ಕರ್ಣನ ಪರಮಾಪ್ತ, ವಿಭು ಭಯಂಕರ ರೂಪ ಮನೋಹರ, ಚಾಪ ವಿಜಯ ಬಲ ಕರ್ಣನ ಪರಮಾಪ್ತ, ಸೋದರ ಮಾನ ಹಿತದಿ ಚತುರ ಕಳವೇಶ್ವರ, ಸೋದರ ಮಾವನ ಹಿತದಿ ಚತುರ, ಸೋದರ ಮಾವನ ಹಿತದಿ ಚತುರ, ನಾರಿ ದೇವಿಯ ಪ್ರೀತಿಯ ಕುವರ, ಕಾಂತ
ಬಲ್ಲವ ಗೆಲ್ಲವ ಬಲ್ಲವ ಈ ಜಗ ಬಲ್ಲ ಗೆಲ್ಲವ ಬಲ್ಲವ ಈ ಜಗ ಬಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಎಲ್ಲವ ಬಲ್ಲವ ಈ ಜಗ ಮಲ್ಲ ಕರುನಾಡು ಗುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡು ಗುರುಭೂಪರಾಜೇಶ್ವರ ಚೆಲುವ ನೀಲವರ್ಣದ ಚೆಲುವ ಚೆಲುವ ಕೊಳಲನಾದದಿ ಜಗವ ಮರುಳುಗೊಳಿಪ ಶ್ರೀ ಕೃಷ್ಣ ಮುರಾರಿ ಕೃಷ್ಣ 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 ಹಲೋ ತದ್ದಿತ್ತಗ ಜನು ತಾಂ ತದಿ ಗಿಡಕು ತಾಂ ದಿತ್ತಾಂ ತಗ ತದಿಂ ಗಿಡಕು ತಗ ತಗಿಡ ತಜನು ತಗಿಡ ತಜನು ತಗದಿ ತಗಿಡ ತಜನು ತಗಿಡ ತಜನು ತಗದಿಮಿ ತದ್ದಿತ್ತಗ ಜನು ತಾಂ ತದಿ ಗಿಡಕು ತಾಂ ದಿತ್ತಾಂ ತಗ ತದಿಂ ಗಿಡಕು ತಗ ತಗಿಡ ತಜನು ತಗಿಡ ತಜನು ತಗದಿ ತಗಿಡ ತಜನು ತಗಿಡ ತಜನು ತಗದಿಮಿ ತದ್ದಿತ್ತಗ ಜನು ತಾಂ ತದಿ ಗಿಡಕು ತಾಂ ತದ್ದಿತ್ತಗ ಜನು ತಾಂ ತದಿ ಗಿಡಕು ತಾಂ ದಿತ್ತಾಂ ತಗ ತದಿಂ ಗಿಡಕು ತಗ ತಾಂಕರ್ತ ತಜನು ತಾಂಕರ್ತ ತಜನು ತಗದಿಮಿ ತಾಂಕರ್ತ ತಜನು ತಾಂಕರ್ತ ತಜನು ತಗದಿಮಿ ತದ್ದಿತ್ತಗ ಜನು ತಾಂ ತದಿ ಗಿಡಕು ತಾಂ ದಿತ್ತಾಂ ತಗ ತದಿಂ ಗಿಡಕು ತಗ ತಗಿಡ ತಜನು ತಗಿಡ ತಜನು ತಗದಿಮಿ ತಗಿಡ ತಜನು ತಗಿಡ ತಜನು ತಗದಿಮಿ ತದ್ದಿತ್ತಗ ಜನು ತದ್ದಿತ್ತಗ ಜನು ತದ್ದಿತ್ತಗ ಜನು ತಗದಿಮಿ ತದ್ದಿತ್ತ ತಗದಿಮಿ ತಗ ಜನು 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 ಕರುನಾಡ ಗುರುವಂಶ ಕುಲ ತಿಲಕಂ ಕರುನಾಡ ಗುರುಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡು
ಗುರುಭೂಪ ರಾಜೇಶ್ವರ ರಾಜೇಶ್ವರ ಕೌರವೇಶ್ವರ ನಡೆಯಲಿ ಮುಂದೆ ವಿಚಾರ. ದುರ್ಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೀನು ನೋಡಿಕೊಂಡು ಸಮ್ಮತಿಸುವುದಾದರೆ ನಿನಗೊಂದು ಸಂದೇಶವನ್ನು ತಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತೆ ಏನು ಬೇಕಾದ್ರೂ ಕೇಳುವ ನಡೆಸಿಕೊಳ್ಳುವೆನು. ಚಕ್ರವರ್ತಿ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲ. ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಆ ಪಾಂಡವರಿಗೆ ಕೊಟ್ಟು ಅವರನ್ನು ಉದ್ಧರಿಸು. ಸರ್ ಬಿಡಿ ಈಗ ಅದನ್ನ. ಇನ್ನೊಂದ್ಸರಿ ಹೇಳು. ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಉದ್ಧರಿಸು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ಯಾವ ನ್ಯಾಯ? ಪರರ ಮಕ್ಕಳಾದ ಅವರಿಗೆ ಈ ನನ್ನ ರಾಜ್ಯದಲ್ಲಿ ಬರಬೇಕಾದ ಹಕ್ಕು ಬಾರದೆ ಎಂದಿದೆ. ದುರ್ಯೋಧನ, ನೀತಿಶಾಸ್ತ್ರ ವಿಚಾರಗಳಾದ ಆ ಪಾಂಡವರ ಬಗ್ಗೆ ನಿನಗೆ ತಿಳಿಯದು. ರುದ್ರಾಂಶ ಸಂಭೂತನಾದ ಭೀಮನ ಪರಾಕ್ರಮವನ್ನು ನೀನು ಅನೇಕ ಸಾರಿ ನೋಡಿರುವೆ. ಅದು ಅಲ್ಲದೆ ಪರಮೇಶ್ವರನ ಜೊತೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನನ ಪರಾಕ್ರಮದ ಮುಂದೆ ನಿಮ್ಮವರ ಪರಾಕ್ರಮವೇ ದುರ್ಯೋಧನ. ಮಾದ್ರಿ ಕುಮಾರರೇನು ಸಾಮಾನ್ಯದವರೇ ಚಕ್ರವರ್ತಿ. ನಿಧಾನವಾಗಿ ಆದಷ್ಟು ದುಡುಕಿ ಕೆಡಬೇಡ. ಕೃಷ್ಣ, ಸರಿ ಸರಿ, ಮಹಾಸುರರನ್ನೇ ಹೊಗಳುತ್ತಿರುವೆ. ಕೃಷ್ಣ, ಧರ್ಮರಾಜನು ಈ ಕೈಲಾಗದ ಶಾಂತಿಯಿಂದ ಕೈಲಾಗದ ಹೇಳಿ ಅವನಿಂದೇನಾದದು. ಇನ್ನೊಬ್ಬ ಭೀಮನು ಆ ಡಂಬಾಸುರನ ಕೊಂದ ಮಾತ್ರಕ್ಕೆ ಅವನು ಬಹಳ ಪರಾಕ್ರಮ ಎಂದು ಹೊಗಳಬೇಡ. ಇನ್ನೊಬ್ಬ ಅರ್ಜುನ ಕಾಲಿಗೆ ಕೆಟ್ಟೆಯನ್ನು ಕಟ್ಟಿ ಕೈಗೆ ಬಳೆಯನ್ನು ತೊಟ್ಟು ಹೆಣ್ಣು ಮಕ್ಕಳಿಗೆ ನಾಟ್ಯ ಕಲಿಸುತ್ತಿರುವ ಅವನೊಬ್ಬ ನಪಕಿಸುಕ. ಪಾಪ ನಕಲ ಸಹಾದೇವರು ಬಹಳ ಅಸುಳಗಳು. ಅದ ನಿನಗತಿ ವಿಷಯವಲ್ಲದೆ ಈ ಭೂಪಾಲಕನ ನನಗತಿ ವಿಷಯವಲ್ಲ. ನಮ್ಮವರ ಪರಾಕ್ರಮವನ್ನು ಕೇಳು. ಕುಮಾರಸ್ವಾಮಿಯನ್ನು ಮೆಚ್ಚಿಸಿ ಕಾಲ ಋಷಭರಂಗ ಧನಸ್ಸನ್ನು ಪಡೆದಿರುವ ಈ ನನ್ನ ಕರ್ಣನ ಸಹವಾಸಿಯೋ ಇಲ್ಲ ನಿಮ್ಮ ಅರ್ಜುನ ಸಹವಾಸಿಯೋ? ಧರ್ಮ ಬೀರುಗಳಾದ ನಿಮ್ಮ ಹೊಟ್ಟೆ ಭೀಮನನ್ನು ಸೀಳಿ ಹಾಕಬಲ್ಲ ದುಶ್ವಾಸನ ಹೋದ್ರ ನಮ್ಮವರ ಪರಾಕ್ರಮ ಮುಂದೆ ನಿಮ್ಮವರ ಪರಾಕ್ರಮವೇ? ಹನುಮರನ್ನು ಹಿಡಿದು ದುರಾತ್ಮರ ತತ್ವಯುಗವ ಮದವ ಮುರಿವೆ ನಿಕ್ಷಣ. ದುರಾತ್ಮರ ತತ್ವಯುಗವ ಮದವ ಮುರಿವೆ ನಿಕ್ಷಣ. ಮದವ ಮುರಿವೆ ನಿಕ್ಷಣ. ಮದವ ಮುರಿವೆ ನಿಕ್ಷಣ. ಪುಣ್ಯರನ್ನು ಛೇದಿಸಿ ಪುಣ್ಯರನ್ನು ಛೇದಿಸಿ ಕಳವ ಧರಿಸಿ ಬರುವೆನು. ಮುದದಿ ನೆರವ ಅದಮರನ್ನು ಒಲಿಸಿ ಬಿಡುವೆ ನಿಕ್ಷಣ. ಮುದದಿ ನೆರವ ಅದಮರನ್ನು ಒಲಿಸಿ ಬಿಡುವೆ ನಿಕ್ಷಣ. ಒಲಿಸಿ ಬಿಡುವೆ ನಿಕ್ಷಣ. ದುರಾತ್ಮರ ಕಥೋಯಿಗಳ ಮನವ ಮುರಿವೆ ನಿಕ್ಷಣ. ಮನವ ಮುರಿವೆ ನಿಕ್ಷಣ. ಮನವ ಮುರಿವೆ ನಿಕ್ಷಣ. ಎಲ್ಲವೋ ಕೃಷ್ಣ, ಹೆಚ್ಚಾಗಿ ಮಾತನಾಡಿದರೆ ಈ ಗದೆಯಿಂದ ನಿಂತ ತಲಪುಳ್ಳೇನು ಪಡಿಸಿ ಮಾಡುವೆನು. ಹಾಡು ಕೊಲ್ಲನೆ
ಹೇಳಬೇಡವೋ ಆಡುವಾಗಲೇ ಹೇಳಬೇಡವೋ ಹೇಳಲಾರ ನಿನ್ನ ಹರಳನ್ನ ಹೇಳಲಾರ ನಿನ್ನ ಹರಳ ಸೀಳು ಬಿಡುವನು ನಿನ್ನ ನೀಗಲೇ ಸೀಳು ಬಿಡುವನು ನಿನ್ನ ನೀಗಲೇ ಕಾಲವಂತನ ಬಲಿಕೊಡುವೆ ಕಾಲವಂತನ ಬಲಿಕೊಡುವೆ ಕಾಲವಂತನ ಬಲಿಕೊಡುವೆ ಇಂದ್ರಜಾಲನ ಮಾಲ್ಪಚೋರನ ಇಂದ್ರಜಾಲನ ಮಾಲ್ಪಚೋರನ ಇನ್ನದಲ್ಲವ ಬಲ್ಲೆನ್ನ ಸಂಚಾಗಲಿ ಮುಂದೆ ಹೋಗುನಿ ಸಂಚಾಗಲಿ ಮುಂದೆ ಹೋಗುನಿ ಬಂದ ದಾರಿಯ ತಿರುಗಿದರೆ ಬಂದ ದಾರಿಯ ತಿರುಗಿದರೆ ಬಂದ ದಾರಿಯ ಕೃಷ್ಣ ಹೆಚ್ಚಿಗೆ ಹರಟಿದ್ದೆ ಆದರೆ ಈ ನನ್ನ ಗದೆಯಿಂದ ನಿನ್ನ ಬುರುಡೆಯನ್ನು ಚೂರು ಚೂರು ಮಾಡುವೆನು. ಕೃಷ್ಣ ನೋಡಿದೆ ನಮ್ಮವರ ಪರಾಕ್ರಮವ. ದುರ್ಯೋಧನ ವಸ್ತ ಸುಯೋಧನ ಮಾಸ್ತರ ಬೇಳೆ ವಸ್ತ ಸುಯೋಧನ ಮಾಸ್ತರ ಬೇಳೆ ಅನುಜಗಳಿಗೆ ಕೋ ದನ ಕಾಕೋಶ. ದುರ್ಯೋಧನ ಹೌದು ಅನುಜರಳಿನಗೆ ಕೋ ದನ ಕಾಕೋಶ ದನ ಕನಕಾದಿಲ ಮನೋಜನ ಸೇರವೆ. ದುರ್ಯೋಧನ ಹೌದು ದನ ಕನಕಾದಿಲ ಮನೋಜನ ಸೇರವೆ ಒಚ್ಚ ಸೋಯೋ ಹೋದನ ಮಾಸ್ತರ ಬೇಡೈ. ದುರ್ಯೋಧನ ಒಡಲಾಳದ ದುರ್ಗುಣಗಳ ಚತಿಸಿ ಕಡಲ ಸಾಯದಲ್ಲಿ ಕೃಷ್ಣನ ಮನದಿ. ದುರ್ಯೋಧನ ಒಡಲಾಳದ ದುರ್ಗುಣಗಳ ಚತಿಸಿ ಕಡಲ ಸಾಯದಲ್ಲಿ ಕೃಷ್ಣನ ಮನದಿ ದೃಢ ನಿರ್ಧಾರವ ಅನುಸರಿಸಿದೊಡೆ. ದುರ್ಯೋಧನ ಹೌದು ದೃಢ ನಿರ್ಧಾರವ ಅನುಸರಿಸಿದೊಡೆ ಪಡವಿಯ ಸೇವದಿಂದಿರಬಹುದಾದರೆ. ದುರ್ಯೋಧನ ಹೌದು ಪಡವಿಯ ಸೇವದಿಂದಿರಬಹುದಾದರೆ ಅನುಜರಿಗೆ ಅರ್ಥ ರಾಜ್ಯವ ಕೊಡೋದೆ. ಅನುಜರಿಗೆ ಅರ್ಥ ರಾಜ್ಯವ ಕೊಡೋಲೆ ರಾಜವ ಕೊಡೋಲೆ ವಸಸುಲೋದನ ಮಾಸ್ತರ ಬೇಡೈ. ದುರ್ಯೋಧನ ಕುರು ಪಾಂಡವ ಕುರು ಪಾಂಡವರಿಗೆ ಪಿತರೆ ಪರಾದರು ನೀವಿರುವರೆಗೂ ತನ ನೋಡದ. ಕುರು ಪಾಂಡವರಿಗೆ ಪಿತರೆ ಪರಾದರು ನೀವಿರುವರೆಗೂ ತನ ನೋರ್ವನೆ ನಡಿನೊಳ್ಳವರಿಗೂ ಸಮಪಾಲಿ ಹೋದೈ. ಯೋಚಿಸು ನಾಡಿನೊಳ್ಳವರಿಗೂ ಸಮಪಾಲಿ ಹೋದೈ. ಹಠವನ್ನು ಮಾಡದೆ ಅನುಜಾತರಿಗೆ. ಹಠವನ್ನು ಮಾಡದೆ ಅನುಜಾತರಿಗೆ ಕುರುಭೂಮೆಯೊಳ
ಭೂಮಿಯೊಳರ್ಥ ಭಾಗವ ಕೊಡೋಲೆ ಭೂಮಿಯೊಳರ್ಥ ಭಾಗವ ಕೊಡೋಲೆ ಭಾಗವ ಕೊಡೋಲೆ ವಚ್ಚಸೋಯೋಧನ ಪಾಸ್ತರ ಬೇಡೈ ಅದು ಜರೊಂದಿನಗೆ ಕೋ ಘೋಷ ದುರ್ಯೋಧನ ಹೌದು. ಆ ಪಾಂಡವರು ನೀವು ಹನ್ನೆರೆ ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದಲ್ಲಿ ನಿಮಗೆಷ್ಟು ಅಧಿಕಾರವಿದೆಯೋ ಅವರಿಗೂ ಅಷ್ಟೇ ಅಧಿಕಾರವಿರುವುದು. ಆದ್ದರಿಂದ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಉದ್ಧರಿಸು ಇದೇ ನನ್ನ ಅಭಿಮತ. ಹೌದು, ನೀವು ಸುಮ್ಮನಿರಿ. ನಿಮಗೇಕೆ ಆ ವಿಚಾರ? ಕೃಷ್ಣ ರಾಜ್ಯ ಸಂಪಾದಿಸುವುದು ಸಾಹಸದಿಂದ, ಯಾಚನೆಯಿಂದ ಅಲ್ಲ. ಅವರು ಸಾಹಸಿಗಳಾದರೂ ಯುದ್ಧ ಮಾಡಿ ರಾಜ್ಯವನ್ನು ಗೆಲ್ಲಲಿ, ಇಲ್ಲವಾದರೆ ಪುನಃ ಕಾಡಿಗೆ ಹೋಗಲಿ. ಚಕ್ರವರ್ತಿ, ಅರ್ಧ ರಾಜ್ಯವನ್ನು ಕೊಡದಿದ್ದರೆ ನಿನ್ನ ರಾಜ್ಯಕ್ಕೆಲ್ಲ ಅವರೇ ಅಧಿಪತಿಗಳಾಗುವರು. ಫಲೆ ಕೊಲ್ಲ ಅಪಹರಿಸುವುದಕ್ಕೆ ಬೆಣ್ಣೆ ಮುದ್ದೆಗಳಲ್ಲ. ಚಕ್ರವರ್ತಿ, ಅರ್ಧ ರಾಜ್ಯವನ್ನು ಕೊಡದಿದ್ದಲ್ಲಿ ಇಂದ್ರಪ್ರಸ್ಥ, ವಾನಪ್ರಸ್ಥ, ಜಯಂತಿ, ವಸಂತಿ ಎಂಬ 5 ಊರುಗಳನ್ನಾದರೂ ಕೊಟ್ಟರೆ ಶಾಂತಿ ಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತಿ ಹೊಂದುವರು. ಚಕ್ರವರ್ತಿ, ಸರಿ ಸರಿ, ಕೊಯ್ಲಾಗದಿದ್ದು ಶಾಂತಿ ಚಿತ್ತವೇ ಸರಿ. 5 ಊರುಗಳೇಕೆ? ಈಗ ಹಿಂದೆ ಭಿಕ್ಷೆಯನ್ನು ಬೇಡುತ್ತಿದ್ದ 50 ಹಳ್ಳಿಗಳು ಈಗಲೂ ಸಿದ್ಧವಿವೆ. ಅವರು ಭಿಕ್ಷಾ ಪಾತ್ರೆಯನ್ನು ಕೊಡುವನು, ತೆಗೆದುಕೊಂಡು ಆಡುವನಾಗು ಕೃಷ್ಣ. ಚಕ್ರವರ್ತಿ, ಭೀಮಸೇನನು ಬಹಳ ಹೊರಟು ನಿನ್ನ ಇಂದ್ರಪ್ರಸ್ಥ ಎಂಬ ಒಂದೇ ಒಂದು ಊರನ್ನಾದರೂ ಕೊಟ್ಟು ಆ ಭೀಮನ ಕೋಪವನ್ನು ಶಮನ ಮಾಡು. ಕೃಷ್ಣ, ನಾನು ನಿನ್ನನ್ನು ಕಾಣದವನೇ. ನಿನ್ನಂತಹ ದೊಡ್ಡ ದೊಡ್ಡ ಮೂರ್ತಿಯು ಏನ್ ಮಾಡಿದೆ? ಸಂಜೆಯನ್ನು ಮಾಡಿಕೋ ಎಂದು ಹೇಳುತ್ತಿರುವರು. ನೀನು ಮನಸ್ಸಿನಲ್ಲಿ ಯುದ್ಧವನ್ನೇ ಮಾಡಿಸಬೇಕೆಂದಿರುವ ನೀನು ಸಾಮಾನ್ಯನೇ. ಹಾಲನ್ನು ಉಳಿಸಲು ಬಂದ ಪೂಜನೆಯನ್ನು ಹಾಗೆ ಸರಿ ಮಾಡಿದೆ. ಆ ಬಲಚಕ್ರವರ್ತಿಯನ್ನು 3 ಹೆಜ್ಜೆ ದಾನವಾಗಿ ಕೇಳಿ 1 ಹೆಜ್ಜೆ ಮತ್ತೊಂದು ಹೆಜ್ಜೆಗೆ ಆಕಾಶವನ್ನು ಹೊಡೆದೆ. ಇನ್ನೊಂದು ಹೆಜ್ಜೆ ಸ್ಥಳ ಇಲ್ಲದೆ ಆ ಚಕ್ರವರ್ತಿಯ ತಲೆ ಮೇಲೆ ಕಾದಿಕ್ಕಿ ಪಾದೋಳಕ್ಕೆ ಕುಳಿದೆ. ಅವರ ಪಾಡು ಆಗಾದ ಮೇಲೆ ನಮ್ಮಂತವರ ಪರಿಣಾಮವೇನು? ಭಾರತ ಭೂಮಿ ಸಜೈಸಿ ಭಾರತ ಭೂಮಿ ಸಜೈಸಿ ದುರಾಸ ಸಮಾನ ಸೌಖ್ಯ ನಿರಾಗ ಶ್ರೀರೈ ಭಾರತ ಭೂಮಿ ಕರೆ ಅನುಜಾತರ ಹರೇ ಅನುಜಾತರ ಕರೆಯ ನಿಂತು ಖ್ಯಾತಿ ಪಡೆ ಕರೆಯ ನಿಂತು ಖ್ಯಾತಿ ಪಡೆ ಯಾಗುವೀರ ವೈರವನೆ ಶೈರಣಿಯಂ ತಾಳೈ ವೈರವನೆ ಶೈರಣಿಯಂ ತಾಳೈ ತಾಳೈ ಪದ ಧರ್ಮ ಸಗುಣ ಬಲಿತ ಕರುಣ ಬಲಿತ ಮರಗುಣಗೆ ಭಾರತ ಭೂಮಿ ಸಜೈಸಿ ಇದು ನಿನ್ನ ಹಣೆಯಲ್ಲಿ ಬರೆದ ಬರಹವೆಂದು ತಿಳಿವಿ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ನಿನ್ನ ಕುರುವಂಶ ನಾಶವೆಂದು ತಿಳಿ. ಚಕ್ರವರ್ತಿ, ಕುರುವಂಶ ನಾಶವಲ್ಲ, ಆ ನಿನ್ನ ಪಾಂಡವರ ವಂಶ ನಾಶವೆಂದು ತಿಳಿ. ಇದರಿಂದ ಅಪರಾಧವೇನು? ಎದುರಾಜ ಜೋಜಾಡಿ ರಾಜ ಸಂಪತ್ತನ್ನು
ಪ್ರಾಣವನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಧರ್ಮ ಪ್ರಧಾನಕ್ಕಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಹೇಳು ವಾಸುದೇವ, ಈ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನಿಗೆ ಹೊರತು ಮತ್ತಾರಿಂದಲೂ ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರಿಸಿವೆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ, ಕಾಮ, ಮೋಕ್ಷ ಮತ್ತು ಏಕಮಾದ ಜೀವನ. ಸುಯೋಧನನೆ ತೋರಿಗ ಶಾಂತಿಗಳ ಸೈರಣೆ 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 ಕತ್ತನದೊಳ್ಳು ನಿನ್ನ ಗತಿ ಬೇಡೈಸುಯೋಧನಿಗ ದುರ್ಯೋಧನ, ಈ ಹದರ್ಪಿತವಾದ ವಾಕ್ಯಗಳನ್ನು ಎಷ್ಟು ಸಾರಿ ಎಷ್ಟು ಹೊತ್ತು ಕೇಳುತ್ತಿರುವೆ? ಇದು ಕೌರವರ ರಾಜಸಭೆ ಅಲ್ಲ. ಪಾಂಡುನಂದನವರ ಮಿತ್ರ ಕೂಡ ನಿನ್ನ ಅನ್ನವನ್ನು ತಿಂದು ಪರಿಪುಷ್ಕರಾದ ಈ ವೃದ್ಧರು ಅದೇಗೆ ಹೇಳುತ್ತಿರುವರು? ತದೇಗ ಚಿತ್ತರಾಗಿ ಸಮಯವು ದೊರಕಿದರೆ ಇವರಂತ ಮಿತ್ರ ದ್ರೋಹಿಗಳು ಇಲ್ಲ ಅಗ್ರಜ. ಹೇಳಿ, ನಾವಿಲ್ಲಿ ಒಂದು ಕ್ಷಣವು ನಿಲ್ಲಲಾಗದು. ಹೇಳಿ ಅಗ್ರಜ. ಮಹಾದಾಜ್ಞೆ ಇಲ್ಲ ಬೇರೆ ಆಯ್ತಲ್ಲ ಬಂದು ಕುಮಾರ ತನೆಯ ತನೆಯ ತನಯ ಕುಮಾರ ತನಯ ಭಾರತ ಕುಲ ನಿಯುಕ್ತ ತನಯ ಭಾರತ ಕುಲ ನಿಯುಕ್ತ ಮಾ
ಏಕೆ ಕುಮಾರ, ಈ ತಾಯಿಯ ಮಾತನ್ನು ಕೇಳುವ ಇಚ್ಛೆ ಇಲ್ವೇ ಮಗನೇ? ಯಾರು ನನ್ನನ್ನು ಕರೆದವರು? ನಾನು ಕುಮಾರ. ಏಕೆ ಕಂದ, ಈ ತಾಯಿಯ ಮಾತನ್ನು ಕೇಳುವ ಇಚ್ಛೆ ಇಲ್ವೇ ಮಗನೇ? ಅಗಣ್ಯ ಋತೋಪಾಸನ್ನು ಮಾಡಿ ನಿನ್ನನ್ನು ಹೊಡೆದಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ಏಕಮಾತ್ರ ಭಿಕ್ಷೆ ಎಂದು ತಿಳಿದಿದ್ದೆನು. ಬಾಲ್ಯದಲ್ಲಿ ಒಂದು ತೊಟ್ಟು ಕಂಬನಿ ಈ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾಗುವುದೆಂದು ಭಾವಿಸಿದ್ದೇನೆ ಕುಮಾರ. ತಾಯಿಯಂತಹ ಬಂಧು, ಸ್ನೇಹಿತೆ, ಹಿತೇಶಿ ಮತ್ತಾರು ಸಿಗುವುದಿಲ್ಲ ಕುಮಾರ. ಈಗಲಾದರೂ ನನ್ನ ಮಾತನ್ನು ಕೇಳಿ ಪಾಂಡವರಿಗೆ ಕೊಡಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಟ್ಟು ಪಾಂಡವರೊಡನೆ ಸಮಾನ ಭಾವದಿಂದ ಕೂಡಿ ಬಾಳು ಕುಮಾರ. ಅದೇ ಮಾತು ಕುಮಾರ, ನಾನು ಕ್ಷತ್ರಿಯನಾಗಿ ಹುಟ್ಟಿ ಕುಮಾರ ಧರ್ಮವನ್ನು ಪಾಲಿಸಲೇ ತಾಯಿ. ಈ ಜಗತ್ತೆಲ್ಲ ಪಡಿಸಿದರು. ನಾನು ದುರ್ಯೋಧನ ಹೊರತು ಮತ್ತಾರಿಗೂ ಆಗುವುದಿಲ್ಲ. ಸಮಯವಿಲ್ಲ, ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮದ ಸೂರೆಯಿಂದ ಧರ್ಮಚಾರಣಿಗೆ ಸಮಯ ತಾನೇ ಎಲ್ಲಿರುವುದು? ಹಸಿದ ಬೇಟೆ ನಾಯಿಯಂತೆ ಮೃತ್ಯು ನಿನ್ನ ಬೆನ್ನಟ್ಟಿ ಬರುತ್ತಿರುವಾಗ ನಿನಗೆ ಸಮಯವು ತಾನೇ ಎಲ್ಲಿರುವುದು? ಓ ಕುಮಾರ, ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಕುರುಕುಲವೇ ನಾಶ ಹೊಂದುವುದು ಕುಮಾರ, ನಾಶ ಹೊಂದುವುದು. ವಾಸುದೇವ, ಈ ಲಜ್ಜಾಸ್ಪದವಾದ ರಾಜಸಭೆಯಲ್ಲಿ ಕ್ಷಣ ಮಾತ್ರವೂ ನಿಲ್ಲಬೇಡ. ಇದು ನಾನು ನಿನಗೆ ಸೆರೆಗೊಡ್ಡಿ ಬೇಡುತ್ತಿರುವೆನು. ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡ್ತಂದೆ. ತಾಯಿ, ನಾನು ಒಬ್ಬ ಸಾಮಾನ್ಯ ದುರ್ಯೋಧನನಿಗೇರಿ ನಾನು ಇಲ್ಲಿಂದ ಪಲಾಯನ ಮಾಡಲೇ? ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ವಾಸುದೇವ, ಭಯವಲ್ಲ ಪ್ರಭು, ಭಯಕ್ಕಾಗಿ ನಾನು ಹಂಚಿ ಹೇಳುತ್ತಿಲ್ಲ. ದಾನವ ವಿಜಯ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ, ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ನಾನು ಭಯಕ್ಕಾಗಿ ಹಂಚಿ ಹೇಳುತ್ತಿಲ್ಲ. ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಹವೆ ಹೇಳನವನ್ನು ನಾನು ನೋಡಿ ಸಹಿಸುವುದಾದ್ರೂ ಹೇಗೆ? ಆದ್ರಿಂದ ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡುತ್ತಂದೆ. ಇದು ನಿನಗೆ ಕೈ ಮುಗಿದು ಬೇಡುತ್ತೇನೆ. ಹೇಳ್ತಾಯೆ, ನಾನು ಯಾವ ಮಹತ್ತರ ಆಕಾಂಕ್ಷೆಗಳಿಂದ ಇಲ್ಲಿಗೆ ಬಂದೆನೋ ಅವು ಗಾಳಿಯಲ್ಲಿ ಸಿಕ್ಕಿದ ಹುಲ್ಲುಕಡ್ಡಿಯಂತೆ, ಬೀಸಗಣಿಗೆ ಸಿಕ್ಕಿದ ಗಾಳಿಯಂತೆ ಕ್ಷಣಾರ್ಧದಲ್ಲಿ ನಷ್ಟವಾದವು. ನಾನು ಯಾವ ಮಹತ್ತರ ಆಕಾಂಕ್ಷೆಗಳಿಂದ ಇಲ್ಲಿಗೆ ಬಂದೆನೋ ಅವು ಕ್ಷಣಾರ್ಧದಲ್ಲಿ ನಷ್ಟವಾದವು. ಇಲ್ಲಿಂದ ನಿನಗೋಸ್ಕರ ಇಲ್ಲಿಂದ ಪಲಾಯನ ಮಾಡುವೆನು. ಈ ಕಳ್ಳ ಕೃಷ್ಣನು ಬಂಧಿಸಿರಿ. ಅಲ್ಲೋ ಕೃಷ್ಣ, ಇಲ್ಲೋ ಕೃಷ್ಣ, ಅಲ್ಲೋ ಕೃಷ್ಣ, ಬಟ್ಟೆಯಿಂದ ಬೀಸಣಿಗೆಯನ್ನು, ಗಾಳಿಯಿಂದ ಸಾಗರವನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸುತ್ತಿರುವ ಇದು ನಿಮ್ಮಿಂದ ಸಾಧ್ಯವಿಲ್ಲ. ಈ ಬೆದರಿಕೆ ಮಾಡೋದ್ರಿಂದ ಪ್ರಯೋಜನವಿಲ್ಲ. ಅಲ್ಲೋ ಕೃಷ್ಣ, ಅಲ್ಲೋ ಕೃಷ್ಣ, ಅಲ್ಲೋ ಕೃಷ್ಣ.